Welcome back to the series. Hope you are all doing well. ಇವಾಗ ಫಸ್ಟು 230 ಪ್ರಾಬ್ಲಮ್ನ ನೋಡೋಣ. ಅದರದ್ದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನು? kth ಸ್ಮಾಲೆಸ್ಟ್ ಎಲಿಮೆಂಟ್ ಇನ್ ಅ BST. ಓಕೆ, ಸೊ ಇಟ್ಸ್ ಅ ಬೈನರಿ ಸರ್ಚ್ ಟ್ರೀ. BST ಅಂದರೆ ಓಕೆ, ಬೈನರಿ ಸರ್ಚ್ ಟ್ರೀ ಕೊಟ್ಟಿದ್ದಾರೆ, ಅದರದ್ದು ರೂಟ್ ಕೊಟ್ಟಿದ್ದಾರೆ. ರೂಟ್ ಆಫ್ ಅ ಬೈನರಿ ಸರ್ಚ್ ಟ್ರೀ ಇಸ್ ಗಿವನ್ ಟು ಯು ಆ್ಯಂಡ್ ಇಂಟಿಜರ್ k is already is yet another input that's been given to us. Return kth smallest value. ಎಲ್ಲೋ ನೋಡ್ದಂಗಿದೆ ಅಲ್ಲ ಇದು kth smallest value. Okay, kth smallest value one indexed of all the values of the nodes in the tree. ಅಂದರೆ ಬೇಸಿಕ್ಲಿ kth smallest value ಅಂತ ಹೇಳಿದ್ರೆ k is equal to 1 ಅಂದರೆ ಫಸ್ಟ್ ಸ್ಮಾಲೆಸ್ಟ್ ವ್ಯಾಲ್ಯೂ ಎಲ್ಲಿರುತ್ತೆ? 1 ಇದು ಆಗಿರುತ್ತೆ. ಆ್ಯಂಡ್ ಇಲ್ಲಿ ಈ ಕೇಸಲ್ಲಿ k is equal to 3. ದಟ್ ಮೀನ್ಸ್ ದ ಥರ್ಡ್ ಸ್ಮಾಲೆಸ್ಟ್ ವ್ಯಾಲ್ಯೂ ಅಂದರೆ 1 2 3 ಇಲ್ಲಾಗಿರುತ್ತೆ. ರೈಟ್, ಅದು ಬಿಟ್ಟರೆ ನಂಬರ್ ಆಫ್ ನೋಡ್ಸ್ ಇನ್ ದ ಟ್ರೀ ಈಸ್ n ಆ್ಯಂಡ್ k ಬಂದ್ಬಿಟ್ಟು 1ರಿಂದ ಶುರು ಆಗುತ್ತೆ ಟಿಲ್ ಅಪ್ ಟು ದಿಸ್ ಒನ್. ಆ್ಯಂಡ್ ನೋಡ್ ವ್ಯಾಲ್ಯೂ ನೆಗೆಟಿವ್ ಇಲ್ಲ, 0 ಇಂದ 10⁻⁴ ತನಕ ಇದೆ. ಓಕೆ ಫೈನ್. ವಾಟ್ ಈಸ್ BST ಕ್ವಿಕ್ಲಿ ಹೇಳಬೇಕು ಅಂತ ಹೇಳಂದರೆ ಬೈನರಿ ಸರ್ಚ್ ಟ್ರೀ. ಇದನ್ನು ರೀಸೆಟ್ ಮಾಡುವ ಮೊದಲು. ರೈಟ್, ಯಾ. ಸೊ ಬೈನರಿ ಸರ್ಚ್ ಟ್ರೀ ಅಂದರೆ ಏನು? ಬೈನರಿ ಸರ್ಚ್ ಟ್ರೀ ಸಿಂಪಲ್ ಇಂಟ್ರೊಡಕ್ಷನ್ ಬಂದ್ಬಿಟ್ಟು ಯಾವಾಗಲೂ ಲೆಫ್ಟು ಮತ್ತು ರೂಟು ಮತ್ತು ರೈಟ್ ಜೊತೆ ಕಂಪ್ಯಾರಿಸನ್ ಜೊತೆಗೆ ಲೆಫ್ಟಲ್ಲಿ ಯಾವಾಗಲೂ ಲೆಸರ್ ವ್ಯಾಲ್ಯೂಸ್ ಇರುತ್ತೆ. ರೂಟ್ಗಿಂತ ಲೆಸರ್ ವ್ಯಾಲ್ಯೂಸ್ನ ಎಲ್ಲಿಡ್ತೀವಿ ನಾವು? ಲೆಫ್ಟಲ್ಲಿ ಇಡ್ತೀವಿ. ಯಾವುದಾದ್ರೂ ಸಿಂಪಲ್ಲಾಗಿ ಒಂದು ತೊಗೊಂಡ್ರೆ ಒಂದು 3 ನೋಡ್, ಲೈಕ್ ಎಕ್ಸಾಂಪಲ್ ಲೆಟ್ಸೆ 3 1 ಆ್ಯಂಡ್ 4 ತೊಗೊಂಡಿದ್ದೀವಿ 2 ಬಿಟ್ ಹಾಕೋಣಕ್ಕೆ ಸಿಂಪ್ಲಿಸಿಟಿಗೆ. 3 1 ಆ್ಯಂಡ್ 4ಅಲ್ಲಿ ನಾವೇನು ಮಾಡ್ತೀವಿ? ರೂಟ್ ಬಂದುಬಿಟ್ಟು 3, ರೂಟ್ಗಿಂತ ಸಣ್ಣದು ಅಂತ ಹೇಳಿದ್ರೆ 1. ಸೊ ಸಣ್ಣದೆಲ್ಲದು ಎಲ್ಲೋ ಹೋಗುತ್ತೆ? ಸ್ಮಾಲೆಸ್ಟ್ ವಿಲ್ ಆಲ್ವೇಸ್ ಗೋ ಟು ದ ಲೆಫ್ಟ್ ಆ್ಯಂಡ್ ದೊಡ್ಡದೆಲ್ಲ ಅಂದರೆ ಬಿಗ್ಗರ್ ಒನ್ಸ್ ವಿಲ್ ಆಲ್ವೇಸ್ ಗೋ ಟು ದ ಹೈಯರ್ ವ್ಯಾಲ್ಯೂಸ್ ವಿಲ್ ಆಲ್ವೇಸ್ ಗೋ ಟು ದ ರೈಟ್. ರೈಟ್, ದಟ್ಸ್ ಅ ಸಿಂಪ್ಲೆಸ್ಟ್ ಎಕ್ಸ್ಪ್ಲನೇಷನ್ ಆಫ್ ಅ ಬೈನರಿ ಸರ್ಚ್ ಟ್ರೀ. ರೈಟ್, ಸೊ ಇದಕ್ಕೆ ಇಂಟ್ಯೂಷನ್ ಏನು? ಲೆಟ್ಸ್ ಗೆಟ್ ಟು ದ್ಯಾಟ್. ಓಕೆ, ಏನು ಕೊಟ್ಟಿದ್ದಾರೆ? ಬೈನರಿ ಸರ್ಚ್ ಟ್ರೀ ಕೊಟ್ಟಿದ್ದಾರೆ ಆ್ಯಂಡ್ ಬೈನರಿ ಸರ್ಚ್ ಟ್ರೀ ಇಸ್ ಸಿಂಪ್ಲಿ ಆಸ್ ಸೆಡ್. ನಾವು ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದರಲ್ಲಿ ನಾವೇನು ಮಾಡಬೇಕು? kth ಸ್ಮಾಲೆಸ್ಟ್ ಕಂಡುಹಿಡಬೇಕು. kth ಸ್ಮಾಲೆಸ್ಟ್ ಅಂದರೆ ಯಾವ ವ್ಯಾಲ್ಯೂ ಕೊಟ್ಟಿರ್ತಾರೋ ಸೆಕೆಂಡ್ ಸ್ಮಾಲೆಸ್ಟ್, ಥರ್ಡ್ ಸ್ಮಾಲೆಸ್ಟ್, ಲೈಕ್ nth ಸ್ಮಾಲೆಸ್ಟ್ ಥರ kth ಸ್ಮಾಲೆಸ್ಟ್ನ ಕಂಡುಹಿಡಬೇಕು. ರೈಟ್, ಸಿಂಪ್ಲಿ. ಓಕೆ, ನಾವು ಹೌ ಡು ವಿ ಅಪ್ರೋಚ್ ದಿಸ್? ಸೊ ಇದು ಟ್ರೀ ಆಗಿರೋದ್ರಿಂದ, ಬೈನರಿ ಸರ್ಚ್ ಟ್ರೀ ಪರ್ಟಿಕ್ಯುಲರ್ಲಿ ಆಗಿರೋದ್ರಿಂದ ವಿ ಕ್ಯಾನ್, ಸೊ ನನಗೆ ಫಸ್ಟ್ ಸ್ಮಾಲೆಸ್ಟ್ ಅದು ಸೆಕೆಂಡ್ ಸ್ಮಾಲೆಸ್ಟ್ ಥರ್ಡ್ ಸ್ಮಾಲೆಸ್ಟ್ ಬರಬೇಕು ಅಂತ ಹೇಳಂದ್ರೆ ನಾವೇನು ಮಾಡಬೇಕಾಗುತ್ತೆ? ಟ್ರೀನ ಟ್ರಾವರ್ಸ್ ಮಾಡ್ತಾ ಹೋಗಬೇಕಾಗತ್ತೆ. ಟ್ರಾವರ್ಸ್ ಮಾಡ್ತಾ ಹೋಗ್ತಾ ಇರುವಾಗ ನಾವು ಕೌಂಟ್ ಇಟ್ಕೋಬೇಕು. ಇದು ಓಕೆ, ದಿಸ್ ಇಸ್ ಫಸ್ಟ್ ಸ್ಮಾಲೆಸ್ಟ್ ಅಂತ ಹೇಳಿ, ಸೆಕೆಂಡ್ ಸ್ಮಾಲೆಸ್ಟ್ ಅಂತ ಹೇಳಿ, ಥರ್ಡ್ ಸ್ಮಾಲೆಸ್ಟ್ ಅಂತ ಹೇಳಿ ಒಂದು ಸಿಂಪಲ್ ಇಂಟ್ಯೂಷನ್ ಹೇಳೋದಾಯಿತು ಅಂತ ಹೇಳಂದ್ರೆ ನಾವು ಹೇಗೆ ಮಾಡ್ತೀವಿ? ಯಾವುದಾದ್ರೂ ಟ್ರೀಯಲ್ಲಿರೋಣ, ಟ್ರೀಯಲ್ಲಿ ನಾನು ಫಸ್ಟ್ ಸ್ಮಾಲೆಸ್ಟ್ ಸೆಕೆಂಡ್ ಸ್ಮಾಲೆಸ್ಟ್ ಅಂತ ಹೇಳಂದ್ರೆ ಏನಾಗಬೇಕು? ಅದು ಸಾರ್ಟ್ ಆಗಬೇಕು. ರೈಟ್, ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಇಂಟ್ಯೂಷನ್ಸ್ ಏನಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಆಲ್ಗೋನೆ ಅಂತ ಹೇಳಿ ತಿಳ್ಕೊಳ್ಳೋಣ. ಫಸ್ಟ್ ಬ್ರೂಟ್ ಫೋರ್ಸ್ ಆಲ್ಗೋರಿದಮ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ರೈಟ್, ಆಲ್ಗೋರಿದಮಲ್ಲಿ ಫಸ್ಟ್ ಏನು ಮಾಡಬೇಕು? ನಾನು ಟ್ರಾವರ್ಸ್ ಮಾಡ್ತೀನಿ. ರೈಟ್, ಟ್ರಾವರ್ಸ್ ಮಾಡ್ತಾ ಇರ್ತೀನಿ. ರೈಟ್, ಟ್ರಾವರ್ಸ್ ಮಾಡ್ತಾ ಇರುವಾಗ ನಾನು ಏನು ಮಾಡ್ತೀನಿ? ಟ್ರಾವರ್ಸ್ ಮಾಡ್ತಾ ಇರುವಾಗ ನನಗೆ ವ್ಯಾಲ್ಯೂ ಬರ್ತಾ ಹೋದಂಗೆಲ್ಲ ಒಂದ್ರ ಒಳಗಡೆ ಹಾಕಬೇಕು. ಯಾವುದ್ರೊಳಗಡೆ ಅನ್ನೋದನ್ನು ನೋಡೋಣ. ಸೊ ಎಲ್ಲಾದರೂ ಆಗಿರಲಿ ನಾನು ಏನು ಮಾಡ್ತಾ ಹೋಗಬೇಕಾಗುತ್ತೆ? ಸಾರ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಅಂದರೆ ಎಕ್ಸಾಂಪಲ್ ಈ ಕೇಸಲ್ಲಿ ಏನಾಗುತ್ತೆ? 1 ಬರುತ್ತೆ. ರೈಟ್, ಹೇಗಾದರೂ ಟ್ರಾವರ್ಸ್ ಮಾಡೋಣ. ಟ್ರಾವರ್ಸ್ ಮಾಡಲಿಕ್ಕೆ ನನಗೆ BFS ಆಗಿರ್ಬೋದು, DFS ಆಗಿರ್ಬೋದು, ಏನಾದರೂ ಟ್ರಾವರ್ಸ್ ಮಾಡ್ಬೋದು. ಟ್ರಾವರ್ಸ್ ಮಾಡ್ತಾ ನಾನು ಏನಾಗ್ತಾ ಹೋಗಬೇಕು? ವ್ಯಾಲ್ಯೂ ಆಗ್ತಾ ಹೋಗಬೇಕು. ಅದು ಏನಾಗಬೇಕು? ಸಾರ್ಟ್ ಆಗಬೇಕು. ರೈಟ್, ಆಟೋಮೆಟಿಕ್ಲಿ ಅದು ಏನಾಗ್ತಾ ಹೋಗಬೇಕು? ಸಾರ್ಟ್ ಆಗ್ತಾ ಹೋಗಬೇಕು ಈ ಥರ. ಸೊ ಸಾರ್ಟ್ ಆದಾಗ ನಾನು ಏನು ಮಾಡ್ಬೋದು? k ಎಲಿಮೆಂಟ್ ಅಂತ ಹೇಳಂದರೆ, ಸ್ಮಾಲೆಸ್ಟ್ ಅಂತ ಹೇಳಂದರೆ ಯಾವುದಾದ್ರೂ ತೆಗಿಬೋದು. ಸ್ಮಾಲೆಸ್ಟ್ ಬಂದುಬಿಟ್ಟು ಫಸ್ಟ್ ಸ್ಮಾಲೆಸ್ಟ್ ಇದು, ಸೆಕೆಂಡ್ ಸ್ಮಾಲೆಸ್ಟ್ ಇದು, ಆ ಥರ ನಾನು ತೆಗಿತಾ ಹೋಗ್ಬೋದು. ರೈಟ್, ಟ್ರಾವರ್ಸ್ ಆಗಿ ಏನಾಗಬೇಕು? ಸೆಕೆಂಡಾಗಿ ಏನಾಗಬೇಕು? ಅದು ಸಾರ್ಟ್ ಆಗಬೇಕು. ರೈಟ್, ಯಾವ ಡಾಟಾ ಸ್ಟ್ರಕ್ಚರ್ಸ್ ನನಗೆ ನೆನಪು ಬರ್ತಾ ಇದೆ? ಟ್ರಾವರ್ಸ್ ಮಾಡ್ತಾ ಇರುವಾಗ ಒಂದು ವ್ಯಾಲ್ಯೂ ಅಪೆಂಡ್ ಮಾಡ್ತಾ ಹೋದಂಗೆಲ್ಲ ಅದು ಸಾರ್ಟೆಡ್ ಇರಬೇಕು ಅಂದರೆ ನಮಗೇನು ನೆನಪು ಬರುತ್ತೆ? ಹೀಪ್ ನೆನಪು ಬರ್ಬೋದು. ರೈಟ್, ಸೊ ನಾವೇನು ಮಾಡ್ಬೋದು? ಈಸಿಯೆಸ್ಟ್ ಆಗಿ ಟ್ರಾವರ್ಸ್ ಮಾಡ್ಬೋದು. ಟ್ರಾವರ್ಸ್ ಮಾಡಲಿಕ್ಕೆ BSF ಅಥವಾ DFS ಹಾಕೋಬೋದು. ನಾವು ಯಾವುದಾದ್ರೂ ಮಾಡಿರಿ. ಮಾಡಿದಾಗ ವ್ಯಾಲ್ಯೂ ಬಂದ ಹಾಗೆ ಎಲ್ಲ ನಾನು ಏನು ಮಾಡ್ತಾ ಹೋಗಬೇಕಾಗತ್ತೆ? ಹೀಪ್ ಒಳಗಡೆ ಹಾಕೋಬೇಕಾಗುತ್ತೆ. ಹೀಪಲ್ಲಿ ಸಾರ್ಟ್ ಆಗಿರುತ್ತೆ, ಸಾರ್ಟಲ್ಲಿ ನಾನು ತೆಗೆದ್ರೆ ಬರುತ್ತೆ. ಒನ್ ಸಿಂಪಲ್ ಅಪ್ರೋಚ್. ಬಟ್ ಇದರಲ್ಲಿ ಯಾವುದಾದ್ರೂ ಟ್ರೀ ಕೊಡ್ಬೋದಾಗಿತ್ತು ಅವರು. ಅರ್ಥ ಮಾಡ್ಕೊಳ್ಳಿ, ಇದರಲ್ಲಿ ಅವ್ರು ಕೊಟ್ಟಿರೋದು ಸ್ಪೆಷಲ್ ಕೈಂಡ್ ಆಫ್ ಅ ಟ್ರೀ ಕಾಲ್ಡ್ ಆಸ್ ಅ ಬೈನರಿ ಸರ್ಚ್ ಟ್ರೀ. ಅಂದರೆ ಇಟ್ ಈಸ್ ಆಪ್ಟಿಮೈಸ್ಡ್ ಫಾರ್ ಸರ್ಚಸ್. ಬೈನರಿ ಸರ್ಚ್ ಟ್ರೀಯಲ್ಲಿ ಅವಾಗೆ ಪ್ರಾಪರ್ಟಿ ಹೇಳಿರೋ ಪ್ರಕಾರ, ಲಿಸ್ಟ್ ಡೌನ್ ಆಗಿರೋ ಪ್ರಕಾರ ಹೇಗಿರುತ್ತೆ? ಲೆಸರ್ ವ್ಯಾಲ್ಯೂಸ್ ವಿಲ್ ಆಲ್ವೇಸ್ ಬಿ ಅಟ್ ಲೆಫ್ಟ್ ಆ್ಯಂಡ್ ಲಾರ್ಜರ್ ವ್ಯಾಲ್ಯೂಸ್ ವಿಲ್ ಆಲ್ವೇಸ್ ಬಿ ಅಟ್ ರೈಟ್ ಆ್ಯಂಡ್ ರೂಟಿಗೆ ಕಂಪ್ಯಾರಿಸನ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಪ್ರಾಪರ್ಟಿ ಆಫ್ ದ ಗಿವನ್ ಪ್ರಾಪರ್ಟಿನ ನಾವು ಹೇಗೆ ಯೂಸ್ ಮಾಡ್ಕೊಳ್ತಿದ್ದೀವಿ? ಇಲ್ಲಿ ಏನು ಯೂಸ್ ಮಾಡ್ಕೊಳ್ತಿಲ್ಲ. ನಾವು ಇಲ್ಲೇನಾದರೂ ತೊಗೊಂಡ್ರೆ ಟ್ರಾವರ್ಸಲ್ಲಿ ನಾವು ಎಕ್ಸಾಂಪಲ್ ಲೆಟ್ಸೆ ನಾವೇನು ಮಾಡ್ತಿದ್ದೀವಿ? BSF ಪ್ಲಸ್ ಪ್ರಿಯಾರಿಟಿ ಕ್ಯೂ
ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾ ಇದ್ದೆ, ಅದು ಮ್ಯಾಕ್ಸಿಮಮ್ ಇನ್ನೂ ಲೆಟ್ಸ್ ನಾಟ್ ವರಿ ಅಬೌಟ್ ಇಟ್ ರೈಟ್ ನಾವು. ಲೆಟ್ಸ್ ಸೇ ವಿ ಆರ್ ಯೂಸಿಂಗ್ ಅ ಹೀಪ್ ಡಾಟಾ ಸ್ಟ್ರಕ್ಚರ್ ರೈಟ್. ಸೊ ಹೀಪ್ನ ನಾವು ಕನ್ಸಿಡರ್ ಮಾಡ್ಕೊಳ್ತಿದ್ದೀವಿ ಅಂತ ಹೇಳಂದರೆ ನಾವು ಈ ಒಂದು ಪ್ರಾಪರ್ಟಿನ ಎಲ್ಲಾದರೂ ಯೂಸ್ ಮಾಡ್ಕೊಂಡ್ವಾ, ಬೈನರಿ ಸರ್ಚ್ ಟ್ರೀ ಅನ್ನೋ ಒಂದು BST ಅನ್ನೋದನ್ನು ನಾವೆಲ್ಲಾದರೂ ಯೂಸ್ ಮಾಡ್ಕೊಂಡ್ವಾ, ಇಲ್ಲ ರೈಟ್. ಬಿಕಾಸ್ ಎನಿ ಗಿವನ್, ಸೊ ಅರ್ಥ ಏನು ಬಂತು, ಯಾವುದಾದ್ರೂ ಟ್ರೀ ಆಗಿರಲಿ, ಟ್ರೀಯಲ್ಲಿ ನಾನು ಕೇತ್ ಸ್ಮಾಲೆಸ್ಟ್ ಕಂಡುಹಿಡಬೇಕು ಅಂದರೆ ಹೌದಪ್ಪ, ಆವಾಗ ನಾನು BSF ಪ್ಲಸ್ ಹೀಪ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ಬೋದು. ಸಿಂಪಲ್ ರೈಟ್. ಓಕೆ, ನಾವು ವಾಟ್ ಆಫ್ ಪ್ರಾಪರ್ಟಿ ದಟ್ ಐ ಕ್ಯಾನ್ ಮೇಕ್ ಯೂಸ್, ಥಿಂಕ್ ಅಬೌಟ್ ಇಟ್. ಸೊ ವಾಟ್ ಆಫ್ ಪ್ರಾಪರ್ಟಿ ದಟ್ ಐ ಕ್ಯಾನ್ ಮೇಕ್ ಯೂಸ್ ಇಸ್ ವೆರಿ ಸಿಂಪಲ್. ಸಿ ಥಿಂಕ್, ಇದಕ್ಕಿಂತ ಲೆಫ್ಟಲ್ಲಿ ಏನಿದೆ ನನಗೆ ಲೆಸರ್ ವ್ಯಾಲ್ಯೂಸ್ ಬರುತ್ತಾ ಹೋಗುತ್ತೆ. ಅಂದರೆ ನಾನು ಇಲ್ಲಿ ನೋಡ್ತಾ ಹೋಗೋಣ. ಸೊ ಇದ್ರದ್ದು ಲೆಫ್ಟಲ್ಲಿ ಹೋದರೆ ಇದು ಸಣ್ಣ ವ್ಯಾಲ್ಯೂ, ಇದ್ರದ್ದು ಲೆಫ್ಟಲ್ಲಿ ಹೋದರೆ ಇದ್ರ ಸಣ್ಣ ವ್ಯಾಲ್ಯೂ, ಇದ್ರ ಲೆಫ್ಟಲ್ಲಿ ಹೋದರೆ ದಿಸ್ ಇಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ. ಸೊ ಎಂಟೈರ್ ಟ್ರೀನ ಸ್ಮಾಲೆಸ್ಟ್ ವ್ಯಾಲ್ಯೂ ಶುರುವಾಗೋದು ಎಲ್ಲಿ, ಇಲ್ಲಿ. ನೆಕ್ಸ್ಟ್ ಸ್ಮಾಲೆಸ್ಟ್ ವ್ಯಾಲ್ಯೂ ಎಲ್ಲಿ ಬರುತ್ತೆ, ಅದರದ್ದು ರೂಟಲ್ಲಿ ಬರುತ್ತೆ. ಅದರದ್ದು ನೆಕ್ಸ್ಟು ಇಫ್ ಅಟ್ ಆಲ್ ಇಫ್ ಇಟ್ ಹ್ಯಾಸ್ ಅ ರೈಟ್ ದೆನ್ ಅದರದ್ದು ರೈಟಿರುತ್ತೆ ರೈಟ್. ಸೊ ಇದನ್ನು ನಾನು ಏನಾದರೂ ಟ್ರಾವರ್ಸ್ನ ಯಾವ ರೀತಿಯಲ್ಲಿ ಮೊದಲು, ಸೊ ಈ ರೀತಿಯಲ್ಲಿ ಏನಾದರೂ ಮಾಡ್ತಾ ಬಂದರೆ ಲೆಫ್ಟು, ನೆಕ್ಸ್ಟು ರೂಟು, ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಇದನ್ನು ರೂಟ್ ಅಂತ ಕರೆಯೋಣ, ರೂಟು, ನೆಕ್ಸ್ಟ್ ಬಂದುಬಿಟ್ಟು ರೈಟ್. ಈ ರೀತಿಯಲ್ಲಿ ಏನಾದರೂ ನಾನು ಟ್ರಾವರ್ಸ್ ಮಾಡ್ತಾ ಬಂದರೆ ರೈಟ್, ಆವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ನಾನು ಏನೂ ಮಾಡೋದು ಬೇಡ, ಅದೇನಾಗೋಗುತ್ತೆ ನೋಡೋಣ, ಇದನ್ನು ನಾವು ಅಪ್ಲೈ ಮಾಡೋಣ ಇಲ್ಲಿ. ಲೆಟ್ಸಿ ಏನಾಗೋಗುತ್ತೆ ಅಂತ ಹೇಳಿ. ಸೊ ಇಲ್ಲಿಗೆ ಬಂದೆ, ಫಸ್ಟ್ ಸ್ಟಾರ್ಟಿಂಗ್ ಹೆಡಲ್ಲಿ ಶುರು ಆಗ್ತೀನಿ, ನೆಕ್ಸ್ಟ್ ಬರ್ತೀನಿ ಲೆಫ್ಟಿಗೆ ಹೋಗಬೇಕು. ಲೆಫ್ಟಲ್ಲಿ ನಾನು ಏನು ಮಾಡ್ತಾ ಹೋಗಬೇಕು, DFS ಮಾಡ್ತಾ ಹೋಗಬೇಕು ಅಂತ ಹೇಳಿ ತಿಳ್ಕೊಳ್ಳೋಣ, ನಾಟ್ ದಿ BFS ರೈಟ್. DFS ಮಾಡ್ತಾ ಹೋಗೋಣ. ಸೊ ಲೆಫ್ಟಲ್ಲಿ ಹೋದೆ, ನೆಕ್ಸ್ಟ್ ಏನಾಗುತ್ತೆ 3ಗೆ ಹೋದೆ, 3ಇಂದ ಮತ್ತೇನು ಹೋಗ್ತೀನಿ 2ಗೆ ಹೋಗ್ತೀನಿ, 2ಇಂದ ಮತ್ತೆ ಲೆಫ್ಟಿಗೆ ಹೋಗ್ತೀನಿ, 1ಗೆ ಹೋಗ್ತೀನಿ, 1ಇಂದ ಲೆಫ್ಟ್ ದೆರ್ ಇಸ್ ನಥಿಂಗ್ ನೋಟ್ ಆಸ್ ಸಚ್. ಸೊ ಇದನ್ನೇ ನಾನು ಏನು ಮಾಡ್ತೀನಿ, ರೂಟಿಗೆ ಬಂದಂಗೆ ಲೆಕ್ಕ. ಸೊ ಲೆಫ್ಟಿಗೆ ಹೋಗ್ತಾ ಹೋದಾದ ನಂತರ ನಾನು ಏನು ಬರ್ತೀನಿ, ರೂಟಿಗೆ ಬಂದೆ. ಸೊ ನಾನು ಏನು ಮಾಡ್ತೀನಿ, ವ್ಯಾಲ್ಯೂನ ಜಸ್ಟ್ ಪ್ರಿಂಟ್ ಮಾಡ್ತೀನಿ ಅಂತ ಹೇಳಿ ತಿಳ್ಕೊಳ್ಳೋಣ, 1 ಅಂತ ಹೇಳಿ ಪ್ರಿಂಟ್ ಮಾಡಿದೆ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ, ಮುಗೀತು, ಇದರದ್ದು ಲೆಫ್ಟ್ ಇಲ್ಲ ರೈಟ್ ಇಲ್ಲ. ಸೊ ನೆಕ್ಸ್ಟ್ ಫಾಲ್ ಬ್ಯಾಕ್ ಆಗ್ತೀನಿ. ನೆಕ್ಸ್ಟ್ ಆವಾಗ ಏನಾಗುತ್ತೆ 2 ಬರುತ್ತೆ, ನೆಕ್ಸ್ಟ್ ಏನಾಗುತ್ತೆ 3 ಬರುತ್ತೆ, ನೆಕ್ಸ್ಟ್ ಏನಾಗುತ್ತೆ 4 ಬರುತ್ತೆ ರೈಟ್. ನೀಡ್ ನಾಟ್ ಸೇ ದಿಸ್ ಇಸ್ ಸಮಥಿಂಗ್ ಆಫ್ ಅ ವೆರಿ ಥಿಯೋರಿಟಿಕಲ್ ಇನ್ ನೇಚರ್. ಕಂಪ್ಯೂಟರ್ ಸೈನ್ಸಿನ ಮೊದಲನೇ ಭಾಗ ಅಂತ ಹೇಳನ್ಬೋದು ವೆನ್ ಇಟ್ ಕಮ್ಸ್ ಟು ಬೈನರಿ ಟ್ರೀಸ್ ರೈಟ್. ಸೊ ದಿಸ್ ಇಸ್ ಕೈಂಡ್ ಆಫ್ ಅನ್ ಆರ್ಡರ್ ಟ್ರಾವರ್ಸಲ್. ಅದರೊಳಗಡೆ ಯಾವ್ದು ಪರ್ಟಿಕ್ಯುಲರ್ ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್, ಯು ಫಿಗರ್ ಔಟ್ ರೈಟ್. ಸೊ ಒನ್ ಕೈಂಡ್ ಆಫ್ ಅನ್ ಆರ್ಡರ್ ಟ್ರಾವರ್ಸರ್ ವೇರ್ ಐ ವಿಲ್ ಬಿ ಟೆಲಿಂಗ್ ಲೆಫ್ಟ್ ಐ ವಿಲ್ ಗೋ ಫಸ್ಟ್ ಆ್ಯಸ್ ಡೆಪ್ತ್ ಆ್ಯಂಡ್ ದೆನ್ ನಾನು ರೂಟ್ನ ಪ್ರೊಸೆಸ್ ಮಾಡ್ತೀನಿ, ಆಮೇಲೆ ರೈಟಿಗೆ ಹೋಗ್ತೀನಿ, ವಾಟ್ ಎವರ್ ಯು ವಾಂಟ್ ಕಾಲ್ ಇಟ್ ಆಸ್ ರೈಟ್. ಸೊ ವಿತ್ ದ್ಯಾಟ್ ನೇಚರ್ ಏನಾಗುತ್ತೆ, ಈ ರೀತಿಯಲ್ಲಿ ಸಾರ್ಟೆಡಲ್ಲಿ ಹೋಗ್ಬಿಡುತ್ತೆ. ಸೊ ಈ ರೀತಿಯಲ್ಲಿ ನಾನೇನಾದರೂ ಟ್ರಾವರ್ಸ್ ಮಾಡಿದರೆ ನನಗೇನಾಗೋಗುತ್ತೆ, ಬೈನರಿ ಸರ್ಚ್ ಟ್ರೀ ಆಟೋಮೆಟಿಕ್ಲಿ ನನಗೆ ಸಾರ್ಟೆಡಲ್ಲಿ ಕೊಡ್ತಿದೆ. ಐ ನೀಡ್ ನಾಟ್ ಹ್ಯಾವ್ ಅನ್ ಎಕ್ಸ್ಟ್ರಾ ಸಾರ್ಟಿಂಗ್ ಆಲ್ಗರಿದಮ್ ಅಥವಾ ಸಾರ್ಟಿಂಗ್ ಡಾಟಾ ಸ್ಟ್ರಕ್ಚರ್ ರಿಟರ್ನ್. ಆಲ್ ದಟ್ ಐ ಹ್ಯಾವ್ ಟು ಡೂ ಇಂಟ್ಯೂಷನಲಿ. ನೋಡಿ, ಇದನ್ನು ನಾನು ಒಂದು ಅರೇದೊಳಗಡೆ ಇಟ್ಕೊಂಡ್ಬಿಟ್ರೆ ನನಗೇನಾಗೋಯ್ತು, ನಾನು ಈ ಥರ ಒಂದು ಅರೇ ಒಳಗಡೆ ಇದನ್ನ ಇಟ್ಕೊಂಡ್ಬಿಟ್ಟೆ ಅಂತ ತಿಳ್ಕೊಳ್ಳಿ, ಲೈಕ್ ಐ ಟ್ರಾವರ್ಸ್. ಅವಾಗ ಏನಾಗ್ತಾ ಹೋಗ್ಬಿಡುತ್ತೆ, ನನಗೆ ಆಟೋಮೆಟಿಕ್ಲಿ ಸಾರ್ಟೆಡ್ ಲೀಸ್ಟ್ ಬಂದುಬಿಡುತ್ತೆ. ಕೊನೆಗೆ ಏನು ಮಾಡ್ತೀನಿ, ಸಾರ್ಟೆಡ್ ಲೀಸ್ಟಲ್ಲಿ ನಾನು ಕೇತ್ ಸ್ಮಾಲೆಸ್ಟ್ ಕೇಳ್ತಾ ಇದ್ದರೆ ಫಸ್ಟ್ ಸ್ಮಾಲೆಸ್ಟ್ ಅಂತ ಹೇಳಂದರೆ ಮೊದಲನೇ 0th ಇಂಡೆಕ್ಸಲ್ಲಿ ಇರ್ತಕ್ಕಂಥದ್ದು ರೈಟ್. ನೆಕ್ಸ್ಟ್ ಸ್ಮಾಲೆಸ್ಟ್ ಬಂದುಬಿಟ್ಟು ಅಂತ ಹೇಳಂದರೆ ಈ ಥರ. ಸೊ ನಾನು ಇದನ್ನೇನು ಮಾಡ್ಬೋದು, ಡೈರೆಕ್ಟ್ಲಿ ರಿಟರ್ನ್ ಫ್ರಮ್ ಅರೇ ರೈಟ್. ದಟ್ಸ್ ಆಲ್ ಐ ಹ್ಯಾವ್ ಟು ಡೂ. ಸೊ ನಾನೇನು ಮಾಡ್ಬೋದು, ನನ್ನ ಆಲ್ಗರಿದಮ್ ಬಂದುಬಿಟ್ಟು ಆಪ್ಟಿಮೈಸ್ಡ್ ಆಲ್ಗರಿದಮ್. ಇದು ಫಸ್ಟ್ ಆಲ್ಗರಿದಮ್ ಆಯ್ತಂದರೆ ಇದು ಸೆಕೆಂಡ್ ಆಲ್ಗೋ 2 ಅಥವಾ ಆಪ್ಟಿಮೈಸ್ಡ್ ಅಂತ ಹೇಳಂದರೆ. ಸೊ BST ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, BST ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ನಾನು ಟ್ರಾವರ್ಸ್ ಮಾಡ್ತೀನಿ. ಟ್ರಾವರ್ಸಲ್ಲಿ ಏನು ಮಾಡ್ತೀನಿ, ಈ ರೀತಿಯಲ್ಲಿ ಟ್ರಾವರ್ಸ್ ಮಾಡ್ತಾಯಿದ್ದೀನಿ. ಟ್ರಾವರ್ಸ್ ಮಾಡ್ತಾ ಇರುವಾಗ ಈ ರೀತಿಯಲ್ಲಿ ಟ್ರಾವರ್ಸ್ ಮಾಡ್ತೀನಿ. ಇದು ಫಸ್ಟ್ನೇದು. ಎರಡನೇದು ಬಂದುಬಿಟ್ಟು ನಾನು ಏನು ಮಾಡ್ತೀನಿ, ಸ್ಟೋರ್ ಇಟ್ ಇನ್ ಅನ್ ಅರೇ. ಅರೇಯಲ್ಲಿ ಈ ರೀತಿಯಲ್ಲಿ ಸ್ಟೋರ್ ಇನ್ ಅ ಅರೇ, ಅಥವಾ ಅರೇ ಅನ್ನೋದಕ್ಕಿಂತನೂ ಪರ್ಟಿಕ್ಯುಲರ್ಲಿ ಸಿನ್ಸ್ ವಿ ಡು ನಾಟ್ ನೋ ದ ನಂಬರ್ ಅಥವಾ ಹೈಟ್ ಅಥವಾ ಏನೂ ಗೊತ್ತಿಲ್ಲ ಸೈಜ್ ಆಗಿರೋದ್ರಿಂದ ವಿ ವಿಲ್ ಸ್ಟೋರ್ ಇಟ್ ಇನ್ ಅ ಲಿಸ್ಟ್. ಆ್ಯಂಡ್ ಥರ್ಡ್ ಬಂದುಬಿಟ್ಟು ರಿಟರ್ನ್ ಫ್ರಮ್ ದಿ ಲಿಸ್ಟ್ ರೈಟ್. ಸಿಂಪಲ್, ರಿಟರ್ನ್ ಫ್ರಮ್ ದಿ ಲಿಸ್ಟ್. ಈ ಥರನೂ ಮಾಡ್ಬೋದು. ದಿಸ್ ಈಸ್ ಆಲ್ ಗೋ ಟು. ಲೆಟ್ಸ್ ಗೋ ಟು ಇನ್ ಆಪ್ಟಿಮೈಸ್ಡ್ ವರ್ಷನ್. ಇದೆನಾ ಏನಾದರೂ ಏನಿಲ್ಲ, ಸಿಂಪಲ್ಲು. ಇನ್ಸ್ಟೆಡ್ ಆಫ್ ಸ್ಟೋರಿಂಗ್ ಇಟ್ ಇನ್ ದ ಲಿಸ್ಟ್ ಯು ಕ್ಯಾನ್ ಡೈರೆಕ್ಟ್ಲಿ ಫಾರ್ ದಿಸ್ ಇಟ್ ಇಸ್ ಅ ಸಿಂಪ್ಲಿಸ್ಟಿಕ್ ಒನ್. ನಾವೇನು ಮಾಡ್ತಾ ಹೋಗ್ಬೋದು, ಇನ್ಸ್ಟೆಡ್ ಆಫ್ ಈ ಥರನೇ ಟ್ರಾವರ್ಸ್ ಮಾಡ್ತೀವಿ. ಯಾವಾಗ ನಾವು ಲೀಫ್ ನೋಡ್ನ ಹಿಟ್ ಆಗ್ತೀವೋ ಅಥವಾ ಫಸ್ಟ್ನ ನೋಡ್ನ ಯಾವಾಗ ನಾನು ಕರಿತೀನೋ, ಅಂದರೆ ಇಲ್ಲಿಂದ ಬಂದಾಗ ಈ ಫಸ್ಟ್ ನೋಡ್ನ ನಾನು ಯಾವಾಗ ಕರಿತೀನೋ K- ಮಾಡ್ತೀನಿ. K- ಮಾಡಿದ ತಕ್ಷಣ ಏನಾಗುತ್ತೆ, ಲೆಟ್ಸ್ ಎ 3 ಇದ್ದಿದ್ದು ವ್ಯಾಲ್ಯೂ ಏನಾಗುತ್ತೆ, 3 ಇದ್ದಿದ್ದು ವ್ಯಾಲ್ಯೂ ಬಂದುಬಿಟ್ಟು 2ಗೆ ಬರುತ್ತೆ. ಸೊ 2ಗೆ ಬಂದಾಗ ಇಲ್ಲಿದ್ದೀನಿ ನಾನು ರೈಟ್. 2ಇಂದ ಬಂದಾಗ ಮತ್ತೆ ಎಲ್ಲಿಗೆ ಹೋಗ್ತೀನಿ, 1 ವ್ಯಾಲ್ಯೂ ಡೌನ್ ಆಗುತ್ತೆ. ನೆಕ್ಸ್ಟ್ ಫಾಲ್ ಬ್ಯಾಕ್ ಆದಾಗ ಎಲ್ಲಿಗೆ ಹೋಗ್ತೀನಿ, 3ಗೆ ಹೋಗ್ತೀನಿ. ಅವಾಗ ಏನಾಯಿತು, ನನ್ನ ವ್ಯಾಲ್ಯೂ 1 ಆಯಿತು. ಸೊ ದ್ಯಾಟ್ ಇಟ್ ಸೆಲ್ಫ್ ಏನಾಗುತ್ತೆ, ನನಗೆ K ವ್ಯಾಲ್ಯೂ ನೆಗೆಟಿವ್ ಹೋದ ತಕ್ಷಣ ಅಥವಾ 0 ಆದ ತಕ್ಷಣ ದಟ್ ಬಿಕಮ್ಸ್ ದಿ ಥರ್ಡ್ ಮೋಸ್ಟ್. ಯಾವುದು, ಇವಾಗ ಎಕ್ಸಾಂಪಲ್ ನಾನು ಇಲ್ಲಿ 4th ಬಂದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. K ಥರ್ಡಲ್ಲಿ ಏನಿತ್ತು ಅದೇ ವ್ಯಾಲ್ಯೂನೇ ನನಗೇನಾಯಿತು
ದಟ್ ಈಸ್ ದಿ ಥರ್ಡ್ ಸ್ಮಾಲೆಸ್ಟ್ ಅಂತ ಹೇಳ್ಬಿಟ್ಟು ಅರ್ಥ ಬರುತ್ತೆ. ಸೊ ಸಿಂಪಲ್ ಆಪ್ಟಿಮೈಸೇಷನ್, ದಟ್ಸ್ ಅ ಸಿಂಪಲೆಸ್ಟ್ ಒನ್. ಯು ಕ್ಯಾನ್ ಆಲ್ಸೋ ಫಾಲೋ ದಿಸ್ ಹ್ಯಾಸ್ ಇದು ನಾನು ಇವಾಗ ಹೇಳಿದ್ದು 3 ರನ್ನಿಂಗ್ ಕೌಂಟರ್ ಇರೋದು. ಲೆಟ್ಸ್ ಕ್ವಿಕ್ಲಿ ರೈಟ್ ದಟ್. ಸೊ 3 ಅಂತ ಹೇಳಿ ಅಂದ್ಕೊಂಡ್ರೆ ನಾನು ಏನು ಮಾಡ್ತಾಯಿದ್ದೀನಿ, ಫಸ್ಟಲ್ಲಿ BST ಪ್ರಾಪರ್ಟಿನೇ ಯೂಸ್ ಮಾಡಿಕೊಂಡು ಟ್ರಾವರ್ಸ್ ಮಾಡ್ತೀನಿ, ರೈಟ್, ಟ್ರಾವರ್ಸ್ ಮಾಡ್ತೀನಿ. ಸೆಕೆಂಡ್ ಬಂದುಬಿಟ್ಟು ನಾನು ಏನು ಮಾಡ್ತೀನಿ, ಕೆ ಕೌಂಟರ್ನ ನಾನು ಡಿಕ್ರಿಮೆಂಟ್ ಮಾಡ್ಕೊತ ಹೋಗ್ತೀನಿ, ಡಿಕ್ರಿಮೆಂಟ್ ಕೆ, ರೈಟ್, ಕೆ ಮೈನಸ್ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಏನಾಗುತ್ತೆ, ನಾನು ವ್ಯಾಲ್ಯೂನ ರಿಟರ್ನ್ ಮಾಡಬೇಕು ಅಲ್ಲಿಂದ. ಯಾವಾಗ ಕೆ ಈಕ್ವಲ್ ಟು 0 ಆಗುತ್ತೋ ನಾನು ಏನು ಮಾಡ್ತೀನಿ, ವ್ಯಾಲ್ಯೂನ ಏನು ಮಾಡ್ತೀನಿ, ರಿಟರ್ನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ರಿಟರ್ನ್ ದಿ ನೋಡ್ ಡಾಟ್ ವ್ಯಾಲ್. ಈ ಥರ ಮಾಡಿದ್ರೆ ಸಾಕು. ದಿಸ್ ಈಸ್ ದಿ ಮೋರ್ ಆಪ್ಟಿಮೈಸ್ಡ್ ವರ್ಷನ್ ಆಫ್ ಇಟ್. ಲೆಟ್ಸ್ ಕ್ವಿಕ್ಲಿ ಇಂಪ್ಲಿಮೆಂಟ್ ದಟ್. Let's implement the third algorithm for us. So let's keep it at first, right? ಇಲ್ಲಿ ಬರ್ಕೊಳ್ಳೋಣ. ಸೊ ಏನು ಮಾಡಬೇಕು ನಾವು, ಸಿಂಪ್ಲಿ DFS ಮಾಡಬೇಕು, ರೈಟ್. ಇಲ್ಲಿ BST ಪ್ರಾಪರ್ಟಿ ಟ್ರಾವರ್ಸ್ ಮಾಡ್ತಾ ಇರುವಾಗ ಏನು ಬರ್ಕೊಳ್ಳೋಣ, DFS ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬರ್ಕೊಳ್ಳೋಣ, ರೈಟ್. ನಾವೇನು ತೊಗೋಬೇಕು, ಫಸ್ಟ್ ಒಂದು ಕೌಂಟರ್ ವ್ಯಾಲ್ಯೂನ ಇಟ್ಕೊಂಡಿರಬೇಕು. ಕೌಂಟರ್ ವ್ಯಾಲ್ಯೂ ಬೇಕಾ ನಮಗೆ? ಇಲ್ಲ. ನಮಗೇನು ಬೇಕು ಅಂದರೆ ರಿಟರ್ನ್ ದಿ ನೋಡ್ ವ್ಯಾಲ್ಯೂ ಅಂತ ಹೇಳಂದಾಗ ನೋಡ್ ವ್ಯಾಲ್ಯೂನ ನಾವು ಸೇವ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾದರೂ ಒಂದು ಔಟ್ಪುಟ್ ಬೇಕು. ಸೊ ಅದನ್ನು ನಾವು ಕೇತ್ ಸ್ಮಾಲೆಸ್ಟ್ ಅಂತ ಹೇಳ್ಬಿಟ್ಟು ಕರೆಯೋಣ. ಕೇತ್ ಸ್ಮಾಲ್ ಅಂತ ಹೇಳಿ ಕರೆದ್ರೆ ದಟ್ ಈಸ್ ಈಕ್ವಲ್ ಟು, ಇವಾಗ ವ್ಯಾಲ್ಯೂ ಇಲ್ಲ ಅದಕ್ಕೆ -1. ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ವಾಯ್ಡ್, ನಾವೇನು ರಿಟರ್ನ್ ಮಾಡಲ್ಲ, DFS ಅಂತ ಹೇಳಿ ಕರೆಯೋಣ. DFSಲ್ಲಿ ನಾನು ಏನು ಮಾಡ್ತಾಯಿರ್ತೀನಿ, ಒಂದು ಟ್ರೀ ನೋಡಲ್ಲಿ ಇರ್ತಕ್ಕಂಥ ಒಂದು ನೋಡನ್ನ ಟ್ರಾವರ್ಸ್ ಮಾಡ್ತಾಯಿರ್ತೀನಿ. ವಿಲ್ ಕ್ವಿಕ್ಲಿ ಕಮ್ ಟು ದಟ್ ಲೇಟರ್ ಆನ್. ಆ್ಯಂಡ್ ನಾನು ಏನು ಮಾಡ್ತೀನಿ, DFS ಆನ್ ರೂಟ್ ಕರಿತೀನಿ, ರೈಟ್, ರೂಟಲ್ಲಿ ಕರಿತೀನಿ. ಆ್ಯಂಡ್ ಐ ವಿಲ್ ಫೈನಲಿ ರಿಟರ್ನ್ ದ ಕೇತ್ ಸ್ಮಾಲೆಸ್ಟ್, ರೈಟ್, ಕೇತ್ ಸ್ಮಾಲ್. ಡನ್. ಇಷ್ಟೇ ಆಲ್ಗರಿದಮ್ ಇರೋದು. ಇದರಲ್ಲಿ ನಾವೇನು ಮಾಡ್ತಾ ಹೋಗಬೇಕು, ನೋಡನ್ನ ನಾವು ಟ್ರಾವರ್ಸ್ ಮಾಡ್ತಾ ಹೋಗಬೇಕು. ಎನಿ ಸಿಂಪಲ್ ಟ್ರಾವರ್ಸಲ್ ಆಫ್ ಲೆಫ್ಟ್ ರೂಟ್ ಆ್ಯಂಡ್ ರೈಟ್ ಇರ್ತಕ್ಕಂಥ ಏನು ಬರೀಬೇಕು ಸ್ಟಾರ್ಟಿಂಗಲ್ಲಿ, ಸಿಂಪಲ್ DFS ಆಫ್ ನೋಡ್ ಆಫ್ ಲೆಫ್ಟ್ ಫಸ್ಟ್ ಕರೆಯೋಣ. ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ಪ್ರೋಸೆಸ್ ಮಾಡಬೇಕಾಗುತ್ತೆ ರೂಟ್ನ. ವಿ ವಿಲ್ ಕ್ವಿಕ್ಲಿ ಕಮ್ ಟು ದಟ್ ಲೇಟರ್ ಆನ್. ಆ್ಯಂಡ್ ಏನು ಮಾಡಬೇಕು, DFS ಆಫ್ ನೋಡ್ ಆಫ್ ರೈಟ್ನ ಮಾಡ್ತಾ ಇರ್ತೀನಿ. ಇವೆರಡೂ ಮಾಡ್ತೀನಿ. ಆ್ಯಂಡ್ ಬೇಸ್ ಕಂಡೀಷನ್ ಬಂದುಬಿಟ್ಟು ಏನಾಗುತ್ತೆ, ನಾನು ಕಂಪ್ಲೀಟ್ಲಿ ಔಟ್ ಆಫ್ ಟ್ರೀ ಹೋದರೆ, ಅಂದರೆ ಅದರ ಅರ್ಥ ಈ ಲೆಫ್ಟ್ ಹೋಗ್ತಾ ಸ್ಟಾರ್ಟಿಂಗಲ್ಲಿ ಏನು ಹೋಗ್ತೀನಿ, ನಲ್ಲಿಗೆ ಹೋಗಿ ರೀಚ್ ಆಗಿಬಿಡ್ತೀನಿ. 1ಇಂದ ಲೆಫ್ಟಿಗೆ ಹೋದಾಗ ನಲ್ಲಿ ಹೋಗುತ್ತೆ. ಸೊ ಅವಾಗ ನಾನು ಏನು ಮಾಡಬೇಕು, ಸಿಂಪ್ಲಿ ರಿಟರ್ನ್ ಅಷ್ಟೇ. ಇಫ್ ನೋಡ್ ಇಟ್ ಸೆಲ್ಫ್ ಈಕ್ವಲ್ ಟು ನಲ್, ನಾನು ಏನು ಮಾಡಬೇಕು, ರಿಟರ್ನ್, ರೈಟ್, ಡನ್. ಸೊ ಇಲ್ಲಿ ಏನು ಮಾಡಬೇಕು, ದ ಇಂಪಾರ್ಟೆಂಟ್ ಕ್ರಕ್ಸ್ ಆಫ್ ದಿ ಆಲ್ಗರಿದಮ್ ಇಸ್ ಹಿಯರ್, ರೈಟ್. ಸೊ ಇಲ್ಲಿ ಏನಾಗಬೇಕು, ನಾನು ಪ್ರತಿ ಸತಿನೂ ಬಂದಾಗ ಆ್ಯಸ್ ಐ ಟೋಲ್ಡ್ ಬಿಫೋರ್, ಕೆನ ಏನು ಮಾಡ್ತೀನಿ, ನಾನು ಡಿಕ್ರಿಮೆಂಟ್ ಮಾಡ್ತಾ ಹೋಗ್ತೀನಿ, ರೈಟ್, ಸಿಂಪಲ್. ನೆಕ್ಸ್ಟ್ ಏನಾಗಬೇಕು, ಇಫ್ ಕೆ ಏನಾಗಬೇಕು, ಇಫ್ ಕೆ ಈಸ್ ಈಕ್ವಲ್ ಟು ಏನು ತೊಗೊಳ್ಳೋಣ, 0 ತೊಗೊಳ್ಳೋಣ, ರೈಟ್. ಕೆ ಡಿಕ್ರಿಮೆಂಟ್ ಆಗಿದೆ. ಸ್ಟಾರ್ಟಿಂಗಲ್ಲೇ ನೋಡೋಣ, ಇಲ್ಲಿ ನೋಡಿ K1 ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. K1ಅಲ್ಲಿ ಏನಾಗುತ್ತೆ, 3ಗೆ ಹೋದೆ, 3ಇಂದ ಲೆಫ್ಟಿಗೆ ಹೋಯಿತು, 1ಗೆ ಬಂದೆ, 1ಇಂದ ಮತ್ತೆ ಲೆಫ್ಟಿಗೆ ಹೋಯಿತು, ನಲ್ಲಾಯಿತು, ರಿಟರ್ನ್ ಆಯಿತು. ಇಲ್ಲಿ ರಿಟರ್ನ್ ಆದ ತಕ್ಷಣವೇ ಕೆ ವ್ಯಾಲ್ಯೂ ಏನಿದೆ, ಕೆನ 1 ಸತಿ ಡಿಕ್ರಿಮೆಂಟ್ ಮಾಡಿದ್ವಿ, ಅಂದರೆ 1 ಇದ್ದಿದ್ದು ಏನಾಯಿತು, 0 ಆಯಿತು. ಇಫ್ ಕೆ ಈಸ್ ಈಕ್ವಲ್ ಟು 0 ಏನಾಗಬೇಕು ನಮಗೆ, ಇಫ್ ಕೆ ಈಸ್ ಈಕ್ವಲ್ ಟು 0 ನನಗೇನಾಗಬೇಕು, ನನಗೆ ಏನು ಕೇತ್ ಸ್ಮಾಲೆಸ್ಟ್ ಇದೆಯೋ ಅದನ್ನು ತೊಗೋಬೇಕು ನಾನು, ರೈಟ್, ಆ್ಯಂಡ್ ರಿಟರ್ನ್ ಆಗಬೇಕು. ದರ್ ಇಸ್ ನಥಿಂಗ್ ಟು node dot val and I have to return. There is nothing to be operated here. Let's check ಇದೆ ಆಗುತ್ತಾ ನೋಡೋಣ ಕ್ವಿಕ್ ಆಗಿ, ರೈಟ್. ಇಲ್ಲ, ಇದು ಎಲ್ಲ ಏನಾದ್ರು ಬರುತ್ತೆ, ಜಸ್ಟ್ ಅ ಸೆಕೆಂಡ್. KC ಏನಾದರೂ ಆಪ್ಟಿಮೈಸೇಷನ್ ಸಿಂಟ್ಯಾಕ್ಸ್ ಎರರ್ ಏನಾದ್ರು ಇತ್ತು ಅಂದರೆ ಟ್ರೈ ಮಾಡೋಣಂತೆ. ಓಕೆ, ಯಾ, ಲೆಟ್ಸ್ ಸಿ ಏನು ಬರುತ್ತೆ. ಓ, ಇಟ್ ವರ್ಕ್. ಲೆಟ್ಸ್ ಡೂ ಅ ಫೈನಲ್ ಸಬ್ಮಿಷನ್ whether it works or not. Oh, whooping 100%. You can have a look, ಬೇರೆ ಇಂಪ್ಲಿಮೆಂಟೇಷನ್ನು ಚೆಕ್ ಮಾಡಿ. ಮೇ ಬಿ ದೇ ವುಡ್ ಹ್ಯಾವ್ ಮೋಸ್ಟ್ ಪ್ರಾಬ್ಲಿ ಯೂಸ್ ದಿಸ್, ನಾನು ನೋಡಿರೋ ಪ್ರಕಾರ ದೇ ಹ್ಯಾವ್ ಯೂಸ್ ದಿಸ್ ಕೈಂಡ್ ಆಫ್ ಇದು ಎಲ್ಲಿದೆ, ಸ್ಟೋರ್ ಇಟ್ ಇನ್ ಅ ಹರೇ ಆ್ಯಂಡ್ ಸೇವ್ ಇಟ್ ಫ್ರಮ್ ದಿ, ಟೇಕ್ ಇಟ್ ಫ್ರಮ್ ದೇರ್. ಅಥವಾ ದೇ ವಿಲ್ ಹ್ಯಾವ್ ಅ ರನ್ನಿಂಗ್ ಕೌಂಟರ್. ಇನ್ಸ್ಟೆಡ್ ಆಫ್ ಕೆನೇ ಡಿಕ್ರಿಮೆಂಟ್ ಮಾಡೋ ಬದಲು ಒಂದು ರನ್ನಿಂಗ್ ಕೌಂಟರ್ನ ಇಟ್ಕೊಂಡ್ಬಿಟ್ಟು ಆ ಕೌಂಟರ್ ಈಸ್ ಈಕ್ವಲ್ ಟು ಕೆ ಆದಾಗ ದೇ ವಿಲ್ ಟ್ರೈ ಟು ರಿಟರ್ನ್ ಒನ್ ಆ್ಯಂಡ್ ದಿ ಸೇಮ್. ಯು ಕ್ಯಾನ್ ಯೂಸ್ ಎನಿ ಒನ್ ಆಫ್ ದೋಸ್, ರೈಟ್. ಇದರಲ್ಲಿ ಬಂದುಬಿಟ್ಟು ಇನ್ನೂ ಒಂದು ಇಂಪಾರ್ಟೆಂಟ್ ಒಂದು ಸ್ಟಫ್ ಇದೆ. ಸೊ ಯು ಕ್ಯಾನ್ ಆಪ್ಟಿಮೈಸ್ ಇಟ್ ಕ್ವಿಕ್ಲಿ, ಯು ಕ್ಯಾನ್ ಟೇಕ್ ಕೇರ್ ಆಫ್ ಇಟ್. ಸೊ ದಿಸ್ ಇಸ್ ದ ಲೆಂತ್ ಆಫ್ ದಿ ಗಿವನ್ ಆಲ್ಗರಿದಮ್. ಸೊ ಇದನ್ನೆಲ್ಲ ತೆಗಿಯೋಣ ಇವಾಗ ಸದ್ಯಕ್ಕೆ. ಸೊ ದಿಸ್ ಈಸ್ ಹೌ ದ ಕ್ರಕ್ಸ್ ಲುಕ್ಸ್ ಲೈಕ್, ರೈಟ್. ದಿಸ್ ಈಸ್ ದಿ ಅಲ್ಟಿಮೇಟ್ ಆಸ್ ಅ ಸ್ಮಾಲೆಸ್ಟ್ ಮೀಡಿಯಮ್ ಲೆವೆಲ್ ಕೈಂಡ್ ಆಫ್ ಅ ಪ್ರಾಬ್ಲಮ್. ಬಟ್ there are theoretical implementations of it. If the BST modified often, we can do insert and delete operations, right? So you need to find the kth smallest frequently. How would you optimize? This is something which you need to think about.
So what I will do is I will give you a theoretical explanation of how you can do it. You can try implementing it. ಯೋಚನೆ ಮಾಡಿ, where do we use binary search tree? Binary search tree are always used for logarithmic searching. What do I mean by that? You should already be knowing this, but in any case, left ಇದೆ, root ಇದೆ, ತದನಂತರ ರೈಟ್ ಇದೆ. ರೂಟ್ ಬೇಸಿಸ್ ಮೇಲೆ ನಾನು ಯಾವುದಾದ್ರೂ ತೊಗೊಳ್ಳಿ, ಯಾವುದಾದ್ರೂ ಒಂದು ಎಲಿಮೆಂಟ್, ಒಂದು ಲೀಫ್, ಒಂದು ಟ್ರೀ ತೊಗೊಳ್ಳಿ, ಇದರೊಳಗಡೆ ಈ ಟ್ರೀ ಒಳಗಡೆ ಸಬ್ ಟ್ರೀ ತೊಗೊಳ್ಳಿ. ಎಕ್ಸಾಂಪಲ್ ಈ ಸಬ್ ಟ್ರೀ ಬಂದ್ಬಿಟ್ಟು 3 ಮತ್ತು 2 ಮತ್ತು 4. ಇದರಲ್ಲಿ ನಾನು ಯಾವುದಾದ್ರೂ ವ್ಯಾಲ್ಯೂ ಕಂಡುಹಿಡಿಬೇಕು ಅಂತ ಹೇಳಂದರೆ ನಾನು ರೂಟೇ ನೋಡಿಬಿಟ್ಟು ಶುಡ್ ಐ ಬ್ರ್ಯಾಂಚ್ ಔಟ್ ಟು ರೈಟ್ ಸೈಡಾ ಲೆಫ್ಟ್ ಸೈಡಾ ಅಂತ ಹೇಳಿಬಿಟ್ಟು ನಾನು ಏನು ಮಾಡ್ಬೋದು, ಡಿಸಿಷನ್ ಮಾಡ್ಬೋದು. ದಟ್ ಮೀನ್ಸ್ ಸರ್ಚ್ ಸ್ಪೇಸ್ನ ನಾನು ಏನು ಮಾಡ್ಬೋದು, ಹಾಫ್ ಇದರಲ್ಲಿ ಕಟ್ ಮಾಡಿಬಿಡ್ಬೋದು. ಅಂದರೆ ಅದರ ಅರ್ಥ ರೈಟ್ನ ನಾನು ಪೂರ್ಣ ನೆಗ್ಲೆಕ್ಟ್ ಮಾಡಿ ನಾನು ಬರೀ ಲೆಫ್ಟ್ ಸರ್ಚ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅನ್ಬೋದು. ಇದು ನಂತರ ಏನಾಗುತ್ತೆ, ಎಂಟೈರ್ ಟ್ರಾವರ್ಸಲ್ ಆಫ್ ದಿ ಟ್ರೀ, ಇಫ್ ಯು ಹ್ಯಾವ್ ಟು ಪ್ರೂವ್ ಇಟ್, ವಿ ಕ್ಯಾನ್ ಪ್ರೂವ್ ಇಟ್ ಈಸಿಲಿ. ದಟ್ ವಿಲ್ ಟೇಕ್ ಅ ಲಾಗರಿಥಮಿಕ್ ಸ್ಕೇಲ್ ಟು ಸರ್ಚ್, ವಿಚ್ ಈಸ್ ಅ ಬೆಟರ್ ಆಪ್ಟಿಮೈಸೇಷನ್. ಲಾಗರಿಥಮ್ ಲಾಗ್ ಎನ್ ಟೈಮಲ್ಲಿ ನೀವು ಏನು ಮಾಡ್ಬೋದು, ಸರ್ಚ್ ಮಾಡ್ಬೋದು, ವಿಚ್ ಈಸ್ ಅ ಬೆಟರ್ ಆಪ್ಟಿಮೈಸೇಷನ್ ಆ್ಯಸ್ ಕಂಪೇರ್ಡ್ ಟು ಎನ್. ಸೊ ದಟ್ ಈಸ್ ವೇರ್ ಅ ಬೈನರಿ ಸರ್ಚ್ ಟ್ರೀ ಈಸ್ ಪ್ರಿಫರ್ಡ್, ರೈಟ್? ಲಾಗರಿಥಮ್ ಎನ್ ಈಸ್ ಲೆಸರ್ ದ್ಯಾನ್ ವಾಟ್, ಎನ್ ವ್ಯಾಲ್ಯೂ, ರೈಟ್? ಆಬ್ವಿಯಸ್ಲಿ. ಸೊ ಈ ರೀತಿಯಲ್ಲಿರುವಾಗ ನಾವೇನು ಮಾಡ್ಬೋದು, ಬೈನರಿ ಸರ್ಚ್ ಟ್ರೀನ ನಾವು ಯೂಸ್ ಮಾಡ್ಕೋಬೋದು, ರೈಟ್? ವೆರಿ ಸಿಂಪಲ್ ಆಫ್ ಇಟ್. ನಾವು ಇಂಥ ಒಂದು ಬೈನರಿ ಸರ್ಚ್ ಟ್ರೀಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಇನ್ಸರ್ಟು ಮತ್ತು ಡಿಲೀಟ್ ಆಪ್ರೇಷನ್ ಮಾಡ್ತಾ ಇದ್ದೀವಿ. ಇನ್ಸರ್ಟ್ ಮಾಡ್ತಾ ಇರುವಾಗ ಏನು ಮಾಡಬೇಕಾಗುತ್ತೆ, ಸಿನ್ಸ್ ವಿ ಹ್ಯಾವ್ ಟು ಆಪ್ಟಿಮೈಸ್, ಬೇರೆ ಯಾವುದಾದ್ರೂ ಟ್ರೀ ಆಗಿತ್ತು ಅಂತ ಹೇಳಂದರೆ ನೆಕ್ಸ್ಟ್ ಅವೈಲಬಲ್ ಯಾವುದು ಲೀಫ್ ನೋಡಿದೆನೋ ಅದಕ್ಕೆ ಬಂದು ಏನು ಮಾಡು, ಜಸ್ಟ್ ಅಪೆಂಡ್ ಆಗು ಅಂತ ಹೇಳಿ ಅನ್ಬೋದಾಗಿತ್ತು. ಸಿನ್ಸ್ ವಿ ನೀಡ್ ಟು ಮೇಂಟೈನ್ ದಿಸ್ ಪ್ರಾಪರ್ಟಿ, ಪ್ರತಿ ಇನ್ಸರ್ಷನ್ ಆ್ಯಂಡ್ ಡಿಲೀಟ್ ಆಪ್ರೇಷನ್ ಬಂದುಬಿಟ್ಟು ಕಾಸ್ಟ್ಲಿಯರ್ ಆಪ್ರೇಷನ್ಸ್, ಬಿಕಾಸ್ ಯು ನೀಡ್ ಟು ಮೇಂಟೈನ್ ದ ಪ್ರಾಪರ್ಟಿ ಆಫ್ ದ ಟ್ರೀ. ದಟ್ ಈಸ್ ದಟ್ ಇಟ್ ನೀಡ್ ಟು ಬಿ ಸರ್ಚಬಲ್, or it need to follow this, that left will always be lesser and right will always be greater ಅನ್ನೋದಕ್ಕೆ. So that's a complexity overhead. Next, kth smallest frequency. The k value itself gonna keep on changing. Example, ನಾನು ಯಾವುದೋ ಒಂದು ಸರ್ಚಿಗೆ ಆಪ್ಟಿಮೈಸ್ ಮಾಡಿದ್ದೀನಿ. ಲೆಟ್ಸ್ ಸೇ ಐ ಹ್ಯಾವ್ ಅ ಬಿ ಟ್ರೀ ಅಂತ ಹೇಳಿಬಿಟ್ಟು, ಅಥವಾ ಡಾಟಾಬೇಸ್ ಆಪ್ರೇಷನ್ಸಲ್ಲೋ ಈ ರೀತಿಯಲ್ಲಿ ಯೂಸ್ ಆಗ್ತವೆ. ಆ ಆಪ್ರೇಷನ್ಸಲ್ಲಿ ಏನಾಗಿದ್ದಾವೆ, ಇದನ್ನು ನಾನು ಈ ರೀತಿಯಲ್ಲಿ ಟ್ರೀಯಲ್ಲಿ ನಾನು ಡಾಟಾನ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಪ್ರತಿ ಇನ್ ಸ್ಟ್ರೀಮ್ ಡಾಟಾ ಬರ್ತಾ ಹೋಗ್ತಾ ಇರುವಾಗ ಏನಾಗ್ತಾ ಹೋಗುತ್ತೆ, ನಾನು ಫಸ್ಟ್ ಆಫ್ ಆಲ್ ಡಿಲೀಷನ್ ಇನ್ಸರ್ಷನ್ ಮಾಡ್ತಿದ್ದೀನಿ ಅಂದರೆ ಆಲ್ರೆಡಿ ಕಾಂಪ್ಲೆಕ್ಸಿಟಿ ಇದೆ. ಆ ಕಾಂಪ್ಲೆಕ್ಸಿಟಿಯ ಜೊತೆಗೆ ನನ್ನ ಕೆ ವ್ಯಾಲ್ಯೂ ಇಫ್ ಇಟ್ ಕೀಪ್ಸ್ ಆನ್ ಚೇಂಜಿಂಗ್ ಎಡ್ಹಾಕ್ಲಿ ಆ್ಯಂಡ್ ಡೈನಮಿಕ್ಲಿ ಏನಾಗ್ತಾ ಹೋಗುತ್ತೆ, ಐ ಕ್ಯಾನ್ ನಾಟ್ ರೀಕಂಪ್ಯೂಟ್ ದಿಸ್ ಎಂಟೈರ್ ಆಲ್ಗರಿದಮ್ ಅಗೇನ್ ಆ್ಯಂಡ್ ಅಗೇನ್. ಅವಾಗ ನಾನು ಏನು ಮಾಡಬೇಕಾಗುತ್ತೆ, ಯಾಕೆ ಏನಾಗುತ್ತೆ, ಲೆಟ್ಸ್ ಚೆಕ್ ದಟ್. ಇಫ್ ಐ ಹ್ಯಾವ್ ಟು ಎಕ್ಸಾಂಪಲ್ ಇನ್ಸರ್ಷನ್ ಡಿಲೀಷನ್ ಮಾಡಿದ್ದೀನಿ, ಇದರಲ್ಲಿ ನಾನು ಏನು ಮಾಡಿದೆ, ಏನೋ ಒಂದು ಇನ್ಸರ್ಷನ್ ಮಾಡಿದೆ, 0 ಇನ್ಸರ್ಷನ್ ಮಾಡಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಇದೇ ಪ್ರಾಬ್ಲಮ್ ಸ್ಟೇಟ್ಮೆಂಟ್, k = 3 ಇದೆ, ನಾನು 0 ಇನ್ಸರ್ಷನ್ ಮಾಡಿದೆ. ಅವಾಗ ಏನಾಗುತ್ತೆ, ಸೆಕೆಂಡ್ ವಿಲ್ ಬಿಕಮ್ ದ kth ಸ್ಮಾಲೆಸ್ಟ್, ರೈಟ್? ಸೊ ಅವಾಗ ನಾವೇನು ಮಾಡ್ತಾ ಹೋಗಬೇಕಾಗುತ್ತೆ, ಮತ್ತೆ ಪುನಃ ವಾಪಸ್ ರೀಕಂಪ್ಯೂಟ್ ಮಾಡಬೇಕಾಗುತ್ತೆ ಈ ಆಲ್ಗರಿದಮ್ ಪ್ರಕಾರ. ನೀವು ಅರೇ ಯೂಸ್ ಮಾಡ್ಕೊಂಡು ಮಾಡಿದರೆ ಅಗೇನ್ ಮತ್ತೆ ಅಲ್ಲಿ ತಿಳ್ಕೊಳ್ಳೋಣ. ಲೆಟ್ಸ್ ನೀವು ಹೇಗೆ ಬರ್ಕೊಂಡಿದ್ರೆ 1, 2, 3, 4, 5. ಇಲ್ಲಿ ನಾನು ಏನು ಮಾಡಿದೆ, ಯಾವುದೋ ಒಂದು ವ್ಯಾಲ್ಯೂ ಈ ಕೇಸಲ್ಲಿ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ದ ಥರ್ಡ್ ಎಲಿಮೆಂಟ್ ಇಟ್ ಸೆಲ್ಫ್ ಐ ಆಮ್ ಡಿಲೀಟಿಂಗ್. ಅವಾಗ ಏನಾಗುತ್ತೆ, ರೀಶಫಲ್ ಆಗುತ್ತೆ. ಇವಾಗ ನೋಡಿ, ಇಂಡೆಕ್ಸಸ್ ಏನಾಯಿತು, ಶಿಫ್ಟ್ ಆಯಿತು ನಾನು ಡಿಲೀಟ್ ಮಾಡಿದ ತಕ್ಷಣ. ಸೊ ನಾನು ಅರೇಯಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ, ಅರೇಯಲ್ಲಿ ಬರ್ಕೊಂಡಾಗ ಏನಾಗುತ್ತೆ, ಶಿಫ್ಟ್ ಆಗ್ತಾ ಹೋಗುತ್ತೆ ವ್ಯಾಲ್ಯೂಸ್. ಸೊ ಪ್ರತಿ ಡಿಲೀಷನ್ ಅಥವಾ ಇನ್ಸರ್ಷನ್, ಈ ಮೇ ಬಿ ಹೌ ಲೈಕ್ ಎಷ್ಟಾದರೂ ಇಂಟೆಲಿಜೆಂಟ್ ಆಗಿ ಆದರೂ ಮಾಡಿ, ಬಟ್ ಏನಾಗ್ತಾ ಹೋಗುತ್ತೆ, ನೀವು ವ್ಯಾಲ್ಯೂಸ್ನ ಶಿಫ್ಟ್ ಮಾಡಬೇಕಾಗುತ್ತೆ ಅಥವಾ ಇನ್ಕ್ರಿಮೆಂಟ್ ಮಾಡಬೇಕಾಗುತ್ತೆ. ದಟ್ ಈಸ್ ಫಸ್ಟ್ ಇಂಟ್ಯೂಷನ್ ದಟ್ ಐ ಹ್ಯಾಡ್ ವೆನ್ ಐ ರೆಡ್ ಇಟ್. ಸೊ ನಾನು ಏನು ಮಾಡ್ತೀನಿ, ಅದಕ್ಕೆ ನಾನು ಏನು ಮಾಡ್ಬೋದು ಅಂತ ಹೇಳಂದರೆ, ದೇರ್ ಆರ್ 2 ಅಪ್ರೋಚಸ್ ಟು ಇಟ್ ದಟ್ ಐ ಹ್ಯಾವ್ ಥಾಟ್ ಆಫ್. ಒನ್ ಇಸ್ ನಾನು ಲಿಂಕ್ಡ್ ಲೀಸ್ಟ್ ಯೂಸ್ ಮಾಡ್ಕೊಳ್ತೀನಿ ಇನ್ಸ್ಟೆಡ್ ಆಫ್ ಸ್ಟೋರಿಂಗ್ ಇಟ್ ಇನ್ ದಿ ಲಿಂಕ್ ಲೀಸ್ಟ್, ರೈಟ್? ಲಿಂಕ್ ಲಿಸ್ಟ್ ಯೂಸ್ ಮಾಡ್ಕೊಳ್ತೀನಿ ಇನ್ಸ್ಟೆಡ್ ಆಫ್ ಸ್ಟೋರಿಂಗ್ ಇಟ್ ಇನ್ ಅರೇ ಫಾರ್ಮ್ಯಾಟಲ್ಲಿ ಲಿಂಕ್ ಲಿಸ್ಟ್. ಬಿಕಾಸ್ ಇನ್ಸರ್ಷನ್ ಅಥವಾ ಡಿಲೀಷನ್ ಏನಾಗುತ್ತೆ, ನನ್ನ ಈ ಏನು ಸಾರ್ಟೆಡ್ ಲೀಸ್ಟ್ ಬರುತ್ತೋ ಅದನ್ನು ನಾನು ಲಿಂಕ್ ಲಿಸ್ಟಲ್ಲಿ ಇಟ್ಕೊಂಡ್ರೆ ಇನ್ಸರ್ಷನ್ ಡಿಲೀಷನ್ ಆಫ್ ದೀಸ್ ಸಾರ್ಟೆಡ್ ಎಲಿಮೆಂಟ್ಸ್ ಬಿಕಮ್ಸ್ ಈಸಿಯರ್. ಸೊ ದಟ್ ನಾನು ಅದನ್ನೇನು ಕಂಪ್ಯೂಟ್ ಮಾಡ್ಕೋಬೋದು, ವ್ಯಾಲ್ಯೂ ಎಷ್ಟು ಅನ್ನೋದನ್ನು ಇಮಿಡಿಯೇಟಾಗಿ ಕಂಪ್ಯೂಟ್ ಮಾಡ್ಕೋಬೋದು. ಅನದರ್ ಒನ್ ಬೀಯಿಂಗ್ BST ಏನು ಮಾಡ್ಕೋಬೋದು ಅಂತ ಹೇಳಂದರೆ, ಇದರಲ್ಲೇ ಹೈಟ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಪ್ರತಿಯೊಂದು ಇದರಲ್ಲೇ ವ್ಯಾಲ್ಯೂನ ನಾನು ಮಾಡಿಫೈ ಮಾಡಿ ಇದರಲ್ಲೇ ಒಂದು ವ್ಯಾಲ್ಯೂ ಇಡ್ತೀನಿ. ದಟ್ ಈಸ್ ಹೌ ಮಚ್ ಸ್ಮಾಲೆಸ್ಟ್ ಇದು, ದಿಸ್ ಇಸ್ ದಿ ಫಸ್ಟ್ ಸ್ಮಾಲೆಸ್ಟಾ, ಇದು ಎಷ್ಟನೇ ಸ್ಮಾಲೆಸ್ಟು, ಇದು ಎಷ್ಟನೇ ಸ್ಮಾಲೆಸ್ಟು ಅಂತ ಹೇಳಂದ್ಬಿಟ್ಟು ದೆನ್ ವಿ ಕ್ಯಾನ್ ಪ್ಲೇ ಅರೌಂಡ್ ವಿತ್ ದಟ್. those should be the good enough pointers for you. And again, you can go into the discussion tab, first have the discussion, as in see what are the
what are the approaches that some people are using to solve this, and then you can make up your own solutions for it. ಯೂಶ್ವಲಿ ಇಂಟರ್ವ್ಯೂಸಲ್ಲಿ ಬಂದಾಗ ಏನಾಗುತ್ತೆ ಅಂತ ಹೇಳಂದರೆ ಇದನ್ನು ನೀವು ಸಾಲ್ವ್ ಮಾಡಿಬಿಡ್ಬೋದು ಕ್ವಿಕ್ಕಾಗಿ, ಬಟ್ ದಿಸ್ ಫಾಲೋ ಅಪ್ಸ್ ವಿಲ್ ವಾಟ್ ಕೀಪ್ಸ್ ಯು ಹೆಲ್ಡ್. ಸೊ ಇಟ್ ಈಸ್ ಬೆಟರ್ ಟು ಹ್ಯಾವ್ ದಿಸ್ ಫಾಲೋ ಅಪ್ ರೆಡಿ ವಿತ್ ಯು. ಇನ್ ಎನಿ ಕೇಸ್ ನಾನು ಏನು ಪಾಯಿಂಟರ್ಸ್ ಕೊಟ್ಟಿರ್ತೀನಿ, ಇಟ್ ವಿಲ್ ಬಿ ಆನ್ ದ ಸಿಮಿಲರ್ ಬೇಸಿಸ್ ಇಟ್ ಸೆಲ್ಫ್, ಸೊ ಹ್ಯಾವ್ ಅ ಲುಕ್ ಅಟ್ ಇಟ್. ಸೊ that is what a theoretical implementation of a BST would look like. Thanks for sticking along. Have a good day.